ಯಾಕತ್ತೆ ಹೀಗೆ ಮಾಡಿದ್ರಿ? ಚಂದು ಅಂತ ಏನು ಮಾಡಿದೆ ಈಗ ನಿಮಗೆ? ನೋಡು ಪ್ರೀತಿ, ನಾನು ಹುಡುಗರ ಹತ್ರ ನೀನು ಮಾತಾಡಬಾರ್ದು ಅಂತ ಹೇಳ್ತಿಲ್ಲ. ಆದರೆ ಅವನು ನಿನ್ನ ಕಾಲೇಜ್ ಫ್ರೆಂಡ್ ಆದರೆ ಓಕೆ, ರೋಡಲ್ಲಿ ನಿಂತ್ಕೊಂಡು ಮಾತಾಡ್ಬೋದಂತ. ಅವನ ಐಡಿಯಲು ಐಸ್ ಕ್ರೀಮ್ ಮಾಡೋದು ಇದು ಓನರ್ ಹತ್ರ ಏನು ಮಾತು ನಿಂಗೆ? ಹಾಂ, ಆದರೂ ಇಲ್ಲ ಬಿದ್ದರೂ ಇಲ್ಲ. ನೋಡು, ಅಲ್ಲಿ ಎಲ್ಲರೂ ನಮಗೋಸ್ಕರ ಕಾಯ್ತಿದ್ದಾರೆ. ಬಾ, ಬೇಗ ಒಳ್ಳೆ ಸಮಯ ಮೀರೋದ್ರೊಳಗೆ ಮುಹೂರ್ತ ಸ್ಯಾರಿ ತೆಗೆದು ಬಿಡೋಣ. ಬಾ ಪ್ರೀತಿ, ಬೇಗ ಬಾ. ಸರಿ ಅತ್ತೆ. ಅವನಿಗೆ ಬೈದದಕ್ಕೆ ನನಗೆ ಹೀಗೆ ಮಾತಾಡ್ತಿದ್ದಾಳಲ್ಲ, ಇದನ್ನ ಹೇಗೆ ಬಿಡ್ಕೊಡ್ದು. ಈ ಶಾಂತಿ ಎಲ್ಲಿ ಹೋದ್ಲು? ಅಮ್ಮ ಇಲ್ಲಿ ಕಾಣಿಸ್ತಿಲ್ಲಲ್ಲ. ಮಾವ, ಹೇಳಮ್ಮ ಪ್ರೀತಿ, ಅತ್ತೆ ಎಲ್ಲಿ? ನಿನ್ನನ್ನು ಹುಡ್ಕೊಂಡು ಬಂದಿದ್ಲಲ್ಲ. ಹಾಂ, ಬರ್ತಿದ್ದಾರೆ ಮಾವ. ನಂಗೆ ಸ್ವಲ್ಪ ಫೋನ್ ಕೊಡ್ತೀರಾ ಮಾವ? ಹಾಂ ಸರಿ, ತೆಗೋ. ಸರಿ ಮಾವ, ನಾನು ಮಾತಾಡಿ ಬರ್ತೀನಿ. ಹಾಂ ಸರಿ. ಮತ್ತೆ ಎಲ್ಲಿಗೆ ಹೋಗ್ತಿದ್ಯಾ? ಫೋನ್ ಮಾತಾಡಿ ಬರ್ತೀನತ್ತೆ. ಫೋನಾ? ಯಾರ ಹತ್ರ? ಏನು ಮಾತಾಡಲಿಕ್ಕೆ? ಅದು ಶಾಂತಿ, ಏನು ಕೇಳ್ತಿದ್ಯಾ ಅಂತ ಜ್ಞಾನ ಇದೆಯಾ ನಿಂಗೆ? ನೀನು ಹೋಗಿ ಪ್ರೀತಿ. ಹಾಂ, ಏನಾಗಿದೆ ನಿಂಗೆ? ಯಾಕೆ ಹಾಗೆ ಕೇಳ್ತಿದ್ಯಾ ನೀನು ಅವಳ ಹತ್ರ? ಅದಾ, ಬನ್ನಿ ಹೇಳ್ತೀನಿ. ಏನಾಗಿದೆ ನಿಂಗೆ? ಯಾಕೆ ಹೀಗೆ ಹೇಳ್ತಿದ್ಯಾ? ನಾವು ಇಷ್ಟೊತ್ತಾದರೂ ಬರಲಿಲ್ವಲ್ಲ, ಏನು ಎತ್ತ ಅಂತ ಒಮ್ಮೆ ಆದರೂ ನೋಡಿದ್ರ ನೀವು ಹೊರಗೆ? ಹಾಂ ನೋಡಿದೆ. ಪ್ರೀತಿ ಆ ಹುಡುಗನ ಹತ್ರ ಮಾತಾಡ್ತಿದ್ಲು. ನೀನು ಅಲ್ಲಿಗೆ ಹೋದದ್ದಲ್ಲ. ಏನಾಯ್ತು? ಆ ಹುಡುಗ ಏನಾದರೂ ಪ್ರಾಬ್ಲಮ್ ಮಾಡಿದ್ನಾ? ಆ ಹುಡುಗನ ಮುಖ ನೋಡಿದ್ರೆ ಆ ಥರ ಏನು ನಂಗೆ ಅನಿಸ್ಲಿಲ್ಲ. ಅದು ಹೇಗೆ ಹೇಳ್ತೀರಾ? ಅವನ್ನ ನೋಡಿನೇ ಆ ಥರ ಏನಿಲ್ಲ ಅಂತ. ಯಾಕೆಂದರೆ ಅವನನ್ನು ನೋಡಿದ್ರೇ ಗೊತ್ತಾಗ್ತಿತ್ತು, ಅದಕ್ಕೆ ನಾನು ಒಳಗೆ ಬಂದೆ. ನೋಡಿ, ನಿಮ್ಗೆ ಗೊತ್ತಿಲ್ಲ, ಆ ಹುಡುಗ ಆವತ್ತೊಮ್ಮೆ ರೋಡಲ್ಲಿ ಕೂಡ ಪ್ರೀತಿ ಹತ್ರ ಮಾತಾಡ್ತಿದ್ದ ಬಸ್ ಸ್ಟ್ಯಾಂಡಲ್ಲಿ. ಆಗ ಎದುರು ಮನೆಯವಳು ನೋಡಿ ಏನು ಹೇಳಿದ್ಲು ಗೊತ್ತಾ? ನೋಡಿ, ಆ ಹುಡುಗ ಹೀಗೆ ಮಾತಾಡ್ತಿದ್ದಾನೆ, ಮದುವೆ ಫಿಕ್ಸ್ ಆಗಿದೆ, ಏನಾದರೂ ಇದು ಮಾಡಿಕೊಂಡ್ರೆ ಅವರಿಬ್ಬರು ಅಂತ ಹೇಳಿ ಅವತ್ತೇ ಇದು ಮಾತಾಡ್ತಿದ್ಲು. ಆದರೆ ನಾನು ಅವಳಿಗೆ ಅವತ್ತು ಸರಿ ಬೈದೆ. ಒಳ್ಳೆ ಕೆಲಸನೇ ಮಾಡಿದ್ಯಲ್ಲ, ಸೊಸೆ ಪರನೇ ನಿಂತಿದ್ದಿ. ಅದರಲ್ಲಿ ಏನಾಯ್ತು ಈಗ? ಹಾಂ, ಅವತ್ತು ನಾನು ಒಳ್ಳೆ ಕೆಲಸನೇ ಮಾಡಿದ್ದಾದರೆ ಇವತ್ತು ಒಳ್ಳೆ ಕೆಲಸನೇ ಮಾಡಿದ್ದು. ಇವತ್ತು ಮತ್ತೆ ನೋಡಿದರೆ ಆ ಹುಡುಗನ ಹತ್ರ ಮಾತಾಡ್ತಾ ನಿಂತಿದ್ದಾಳೆ. ಅದು ಅಲ್ಲದೆ ಯಾರಂತ ಕೇಳಿದ್ದಕ್ಕೆ ಏನು ಹೇಳಿದ್ಲು ಗೊತ್ತಾ? ಕಾಲೇಜ್ ಹತ್ರ ಐಡಿಯಲ್ಲಿದ್ದಂತೆ, ಆದರೆ ಓನರ್ ಅಂತೆ ಅವನು. ಓನರ್ ಹತ್ರ ಏನು ಅವಳಿಗೆ ಕೆಲಸ? ಆದರೂ ನೀನು ಅವಳ ಬಗ್ಗೆ ಏನು ಡೌಟ್ ಎನಿಸ್ತಿದ್ಯಾ? ಹಾಂ, ಹಾಗೆ ಎನಿಸ್ಬೇಡ. ನಿನ್ನ ತಮ್ಮನ ಮಗಳಂತ ನಿಂಗೆ ಗೊತ್ತು ತಾನೆ. ಈಗ ಈ ರೀತಿ ನೀನು ಮಾತಾಡಿದರೆ ಹೇಗೆ? ಅವಳ ಮುಖ ನೋಡಿದ್ಯಾ ನೀನು ಎಷ್ಟು ಬೇಸರವಾಗಿದೆ ಅಂತ ಅವಳಿಗೆ? ಅಲ್ಲ ರೀ. ಏನಲ್ಲ, ಈ ಥರ ಮಾತಾಡಿದರೆ ಎಷ್ಟು ಬೇಸರ ಆಗ್ಬೋದು ಅವಳಿಗೆ? ಸ್ವಲ್ಪನಾದರೂ ಯೋಚನೆ ಮಾಡಿದ್ಯಾ ನೀನು? ಯಾರೋ ಒಬ್ಬ ಮಾತಾಡ್ತಾ ಅನ್ನೋ ತಕ್ಷಣ ಬೇರೆನೇ ತಿಳ್ಕೊಳ್ಳೋದ ನೀನು? ಹಾಗಿದ್ರೆ ಯಾರ ಹತ್ರನೂ ಮಾತಾಡ್ಲಿಕ್ಕಿಲ್ವ ಮದುವೆ ಫಿಕ್ಸ್ ಆದರೆ? ಇದೇ ಜಾಗದಲ್ಲಿ ಈಗ ನಿನ್ನ ಮಗಳಿದ್ದಿದ್ರೆ ಏನು ಮಾಡ್ತಿದ್ದಿ? ಮಾವ, ಫೋನ್ ತಗೊಳ್ಳಿ ಮಾವ. ಪ್ರೀತಿ, ಸಾರಿನಮ್ಮ, ನಿಮ್ಮ ಅತ್ತೆ ಗೊತ್ತಿಲ್ಲದೆ ಏನೋ ಮಾತಾಡಿದ್ಲು. ಸರಿ ಮಾವ, ನಾನು ಅಪ್ಪನಿಗೆ ಫೋನ್ ಮಾಡಿದ್ದೀನಿ. ಓ, ಅಪ್ಪನಿಗೆ ಫೋನ್ ಮಾಡಿದ ನೀನು? ಸರಿನಮ್ಮ, ಬಾ, ಸೀರೆ ತಗೊಳ್ಳುವಂತೆ. ಇಲ್ಲ ಅತ್ತೆ, ನನಗೆ ಬೇಡ. ನೀವು ಯಾವ ಕಲರ್ ಸೀರೆ ತಗೊಂಡ್ರೂ ನನಗೆ ಓಕೆ. ಈಗ ಅಪ್ಪ ಬರ್ತಾರೆ, ನಾನು ಅಪ್ಪನ ಜೊತೆ ಹೋಗ್ತೀನಿ. ನಾನು ಸಾರಿ ಕೇಳಿದೆ ಅಲ್ಲ ಪ್ರೀತಿ. ಆ ಹುಡುಗ ಯಾರಂತ ಹೇಳು, ಅವನ್ನ ಮಾತಾಡಿಸ್ತೀನಿ ನಾನೇ. ನನಗೆ ಅವತ್ತು ಕಾಲೇಜಲ್ಲಿ ಆಕ್ಸಿಡೆಂಟ್ ಆಗಿತ್ತಲ್ಲ ಮಾವ, ಆವಾಗ ನನ್ನ ಹಾಸ್ಪಿಟಲಿಗೆ ಸೇರಿಸಿದ್ದು ಅವರೇ. ಅದಕ್ಕೆ ಯಾವಾಗಾದರೂ ಎಲ್ಲಾದರೂ ಸಿಕ್ಕಿದ್ರೆ ಮಾತಾಡಿಸ್ತೀನಿ. ಅಪ್ಪನಿಗೂ ಗೊತ್ತು ಅವರು. ಆದ್ದರಿಂದ ನಾನು ಇಷ್ಟಿದ್ರಿಂದ ಮಾತಾಡಿಸ್ದಷ್ಟೇ. ಆದರೆ ಅತ್ತೆ ಏನು ಥಿಂಕ್ ಮಾಡಿದ್ರೋ ಗೊತ್ತಿಲ್ಲ, ಅವನಿಗೆ ಬೈದ್ಬಿಟ್ರು ತುಂಬ. ನನ್ನ ಮನಸ್ಸು ಯಾಕೋ ಸರಿಯಿಲ್ಲ. ಈಗ ನಾನು ಅಪ್ಪನ ಜೊತೆ ಹೋಗ್ತೀನಿ, ನೀವು ಸೀರೆ ತಗೊಳ್ಳಿ. ಅವತ್ತು ಗಜೇಂದ್ರ ಹೇಳಿದ್ದ, ಒಬ್ಬ ಹುಡುಗ ನಿನ್ನ ಅಡ್ಮಿಟ್ ಮಾಡಿಸಿದ್ದು ಅಂತ ಹಾಸ್ಪಿಟಲ್ಗೆ. ಅದು ಅವನೇನಾ?
ಮೊದಲೇ ಹೇಳಬೇಕಲ್ವಮ್ಮ. ಹೇಳಿ ಕೇಳ್ಬಿಟ್ರಿ ಅತ್ತೆ ನೀವು. ಸಾರಿ ಪ್ರೀತಿ, ನಂಗೆ ಗೊತ್ತಿರಲಿಲ್ಲಲ್ಲ. ಆದರೆ ಒಬ್ಬ ಹುಡುಗನ ಹತ್ರ ನೀನು ಕಾಲೇಜ್ ಫ್ರೆಂಡ್ ಅಂತಾದರೆ ಪರವಾಗಿಲ್ಲ, ರೋಡಲ್ಲಾಗಿ ನಿಂತ್ಕೊಂಡು ಮಾತಾಡಿದಾಗ ಯಾರಾದರೂ ಏನು ನೆನೆಸ್ಬೋದು ಅನ್ನೋ ಭಯದಲ್ಲಿ ನಾನು ನಿಂಗೆ ಬೈದೆ ಅಷ್ಟೇ. ಸಾರಿ, ನಂಗೆ ಗೊತ್ತಿರಲಿಲ್ಲಲ್ಲ ಆ ಹುಡುಗನೇ ಅಂತ. ಸರಿ ಪ್ರೀತಿ, ನೀವು ಹೋಗು. ಅಲ್ಲಿ ಅಮ್ಮನವ್ರು ಕಾಯ್ತಿರ್ಬೋದು. ಅರ್ಧ ಗಂಟೆ ಆಯಿತು ನಾವಿಲ್ಲೇ ನಿಂತ್ಕೊಂಡು. ನೀನು ಹೋಗು, ಸೀರೆ ತಗೊಂಡಿರು. ಗಜೇಂದ್ರನಿಗೆ ನಾನು ಫೋನ್ ಮಾಡಿ ಹೇಳ್ತೀನಿ. ಒಂದು ಗಂಟೆ ಬಿಟ್ಟು ಬರ್ಲಿಕ್ಕೆ ಹೇಳ್ತೀನಿ ಕರ್ಕೊಂಡು ಹೋಗ್ಲಿಕ್ಕೆ. ಸರಿ ಮಾವ. ಹೌದು, ನಾನು ಬೈದಿದ್ದು ನಿಂಗೇನಾದರೂ ಗಜೇಂದ್ರನ ಹತ್ರ ಹೇಳಿದ್ಯಾ ಹೇಗೆ? ಹೇಳ್ದೆ ಅಪ್ಪನ ಹತ್ರ. ನಿಂಗೆ ಬೈದಿದ್ದು, ಆ ಹುಡುಗನಿಗೆ ಬೈದಿದ್ದು ಎಲ್ಲ ಹೇಳ್ಬಿಟ್ಯಾ? ಎಲ್ಲ ಹೇಳಿಬಿಟ್ಟೆ. ಈಗ ಅಪ್ಪ ಬರ್ತೇನಂತ ಹೇಳಿದ್ರು, ಅದಕ್ಕೆ ಕರ್ಕೊಂಡೋಗ್ಲಿಕ್ಕೆ. ಯಾಕೆ ಅವನು ನೆನೆಸ್ಕೊಳ್ಳಲ್ವಾ ಈಗಲೇ ಸೊಸೆಗೆ ಕಿರುಕುಳ ಕೊಡ್ತಿದ್ದಾಳೆ ಅಂತ? ಮತ್ತೆ ಯಾರು ಸೊಸೆ ಅವಳು? ಹೇಳ್ದೆ ಬಿಡ್ತಾಳಾ? ಹಾಗೆ ಆಗ್ಬೇಕು ನಿಂಗೆ. ಸರಿ ನಮ್ಮ ಪ್ರೀತಿ, ನೀವು ಹೊರಡಿ. ಸರಿ ಬಾ ಪ್ರೀತಿ, ಇನ್ಮೇಲೆ ನಿಂಗೆ ಯಾವತ್ತೂ ಬೈಯೋದಿಲ್ಲ, ಸರಿನಾ? ಸರಿ. ಹಾಂ, ರಾಜು ಹತ್ರ ಏನಾದರೂ ಹೇಳಿಬಿಟ್ಯಾ ಹಾಗೆ? ಅಯ್ಯೋ ಇಲ್ಲ ಅತ್ತೆ, ಮರ್ತ್ಬಿಟ್ಟೆ. ಮಾವ ಸ್ವಲ್ಪ ಫೋನ್ ಕೊಡಿ ಪ್ಲೀಸ್. ಬೇಡ ಪ್ರೀತಿ, ಮೊದಲೇ ಅವನು ಮಾತಾಡಿದ್ರೇ ಜೋರಾಗಿ ಬೈತಾನೆ ನನಗೆ. ಇನ್ನು ನಾನು ನಿಂಗೆ ಬೈದಿದ್ದು ಗೊತ್ತಾದರೆ ನನ್ನ ಹತ್ರ ಮಾತಾಡ್ಸೋದೇ ಇಲ್ಲ ಆಮೇಲೆ. ಇಲ್ಲ ಅತ್ತೆ, ಹೇಳಲ್ಲ. ನನ್ನ ಮುದ್ದು ಸೊಸೆ, ಬಾ. ಇನ್ಮೇಲೆ ನಿಂಗೆ ಯಾವತ್ತೂ ಬೈಯೋದಿಲ್ಲ. ಈ ಶಾಂತನ್ ಗುಣನೇ ಹೀಗೆ. ಇಷ್ಟ ಆದರೆ ಯಾರನ್ನೂ ಬಿಟ್ಕೊಡೋದಿಲ್ಲ. ಸ್ವಲ್ಪ ಆಗಲಿಲ್ಲ ಅಂದರೂ ಏನೇನು ತೀರ್ಮಾನಿಸ್ಬಿಡ್ತಾಳೆ. ಗಜೇಂದ್ರನ್ಗೆ ಫೋನ್ ಮಾಡಿ ಹೇಳ್ತೀನಿ 1 ಗಂಟೆ ಬಿಟ್ಟು ಬರಲಿಕ್ಕೆ.